ವೀಕೆಂಡ್ ವಿತ್ ರಮೇಶ್ ಅವರು ಅಂದ್ರೆ ಸಾಧು ಸರ್ ಕೂತಾಗ ನೀವು ಅದನ್ನ ರಿಯಾಕ್ಟ್ ಕೂಡ ಮಾಡಿದ್ರಿ ಎಂಟ್ರಿ ಸೀನು. ಹೌದೌದು. ಇದ್ರ ಜೊತೆಗೆ ಸರ್ ರಂಗಭೂಮಿಲಿ ಕೂಡ ನೀವು ಪ್ರವೀಣರು. ಸೊ ಯಾರಾದ್ರೂ ನಿಮ್ಮನ್ನು ಅಷ್ಟು ಮೊದಲಿಗೆ ಹೆಂಗ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ರೀತಿ ಸ್ಟೆಪ್ನಿ ತರ ಇಟ್ಟಿದ್ರಿ, ಯಾವ ಪಾತ್ರ ಯಾರು ಬಂದಿಲ್ಲ ಅದನ್ನ ನೀವು ಮಾಡ್ಬೇಕು ಅನ್ನೋದ್ರ ಜೊತೆಗೆ ಹಾಡು ಕೂಡ ಹೇಳ್ತಾ ಇದ್ರಂತೆ. ಹಾಡು ಹೇಳಿ ಸರ್, ಯಾವ್ದು ನಿಮ್ಮ ಫೇವ್ರೇಟ್ ಯಾವ್ದಾದ್ರು ಒಂದು ರಂಗಭೂಮಿದು? ಇಲ್ಲ ಸರ್, ರಂಗಭೂಮಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಾ ಸರ್, ಈಗ ನಾವು ಹಾಸ್ಯ ಪಾತ್ರ ಮಾಡ್ತೀವಿ ಅಂದ್ಕೊಳ್ಳಿ, ಅಷ್ಟಿಗೆ ಸೀಮಿತ ಆಗೋಂಗಿಲ್ಲ. ಮಾಲಕರದ್ದು ಏನು ಒಂದು ಜವಾಬ್ದಾರಿ ಅಂದರೆ, ಅಪ್ಪ ನೀ ಕಾಮಿಡಿ ಮಾಡ್ತಿಲ್ಲ, ವಿಲನ್ ಪಾತ್ರನೂ ನೋಡ್ಕೋಬೇಕು, ಹೀರೋ ಪಾತ್ರನೂ ನೋಡಬೇಕು, ವಯಸ್ಸಾದ ಪಾತ್ರನೂ ನೋಡ್ಕೋಬೇಕು. ಯಾಕಂದರೆ ಅವಾಗೆಲ್ಲ ಈ ಮೊಬೈಲ್ ಇದ್ದಿಲ್ಲ. ಯಾರಿಗೊಂದು ಜ್ವರ ಬಂತು ಅಂದರೆ ಕೂಡಲೇ ಕರ್ಸೋಕ್ಕಾಗದು. ಈಗ ಬೆಳಿಗ್ಗೆ ಜ್ವರ ಬಂತು ಅಂದರೆ ಸಾಯಂಕಾಲ ಪಾತ್ರ ಮಾಡೋನಿಲ್ಲ. ನಾನು ಮಾತ್ರ ನನ್ನ ಅದೃಷ್ಟಕ್ಕೆ ಪಾತ್ರಗಳು ಸಿಕ್ಕಿದ ಹಾಗೆ ನಾನು ಸಣ್ಣ ಸಣ್ಣ ಪಾತ್ರ ಮಾಡ್ತಿದ್ದೆ. ನಾನು ಬಣ್ಣ ಹಚ್ಚಿದವ್ರು ಹರಪನಹಳ್ಳಿ ತಾಲೂಕು ಅಡವಿಹಳ್ಳಿ ಅಂತ ಬರುತ್ತೆ ಒಂದಲ್ಲಿ. ಗೊತ್ತು. ಅಡವಿಹಳ್ಳಿದ್ರು ಗುರುಗಳು ನಂಜುಂಡೇಶ್ವರ ಸ್ವಾಮಿ ಅಂತೇಳಿ. ಬೀದರ್ ಜಿಲ್ಲೆಯಲ್ಲಿ ಅದು ಕಟಕ್ ಚಿಂಚೋಳಿಯಲ್ಲಿ ನಾವು ಬಣ್ಣ ಹಚ್ಚಿದ್ದು ಹೋಗಿ ಎಲ್ಲ ನಾನು ಭೇಟಿ ಮಾಡಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾಯಿದ್ದೆ. ಅವರಿಗೆ ಜ್ವರ ಬಂದುಬಿಡ್ತು. ಜ್ವರ ಬಂದುಬಿಟ್ಟ ತಕ್ಷಣ ಮಧ್ಯಾಹ್ನ ಕಮ್ಮಿ, ಬೆಳಗ್ಗೆ ರಾತ್ರಿ ಬಂತು, ಮಧ್ಯಾಹ್ನ ಕಮ್ಮಿ, ಸಾಯಂಕಾಲ ನಾವು ನಾಟಕ ಶುರು ಮಾಡಿ 10-10ವರೆಗೆ. ಜ್ವರ ಕಮ್ಮಿ ಇಲ್ಲ. 6 ಗಂಟೆಗೆ ಅಂದ್ರೆ ವೈಜನಾಥ್ ನಾನು ಪಾತ್ರ ನೀನೇ ಮಾಡಬೇಕಾಗುತ್ತಪ್ಪ. ಗುರುಗಳೇ ಅದು ಹೆಂಗಾಗುತ್ತೆ, ಸಣ್ಣ ಸಣ್ಣ ಪಾತ್ರಗಳು. ಇಲ್ಲಪ್ಪ ಈಗಿಲ್ಲ, ನೀವು ಎಣ್ಣಿಟ್ಟಿ ಅಂದರೆ ನಮ್ಮ ಕಲೆಯವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬೀಳುತ್ತೆ, ತಪ್ಪು ಮಾಡಿದ್ರೂ ಪರವಾಗಿಲ್ಲಪ್ಪ, ನೀವು ಪಾತ್ರ ಮಾಡಲೇಬೇಕು ಅಂತ. ಹಾಗಾಗಿ ಸರ್ ನಾನು ಆ ಥರ ಆದಾಗ ನಮ್ಗೆ ದೊಡ್ಡ ದೊಡ್ಡ ಪಾತ್ರಗಳು ಸಿಕ್ಕು. ಸ್ವಲ್ಪ ತಪ್ಪು ಆಗಿರುತ್ತೆ ಅವಾಗ ತಪ್ಪು, ಬಟ್ ಹಾಗಾಗಿ ನನಗೇನದು ಅಂದರೆ ಪ್ರತಿಯೊಂದು ಪಾತ್ರ ಹಿಂಗೆ ಸಂದರ್ಭಗಳು, ಯಾರಿಗೆ ಜ್ವರ ಬಂತು, ಯಾರಿಗೆ ಊರಿಗೆ ಹೋದವರು ಬರಲಿಲ್ಲ, ಯಾರ್ದೋ ತಾಯಿ ತೀರ್ಕೊಂಡ್ರು ಅಥವಾ ಕಲಸ ಏನು, ಹೀಗಾಗಿ ನಮ್ಗೆ ಏನಾಯಿತು ಅಂದರೆ ಸಣ್ಣ ಸಣ್ಣ ಪಾತ್ರಗಳು ಈಗ ಆ ಥರ ಪಾತ್ರಗಳು ನಮ್ಗೆ ಸಿಕ್ಕಿದೆ ಸರ್ ನಾಟಕ. ಇದ್ರ ವೀಕೆಂಡ್ ವಿತ್ ರಮೇಶ್ ಅವರು ಅಂದ್ರೆ ಸಾಧು ಸರ್ ಕೂತಾಗ ನೀವು ಅದನ್ನ ರಿಯಾಕ್ಟ್ ಕೂಡ ಮಾಡಿದ್ರಿ ಎಂಟ್ರಿ ಸೀನು. ಹೌದೌದು. ಇದ್ರ ಜೊತೆಗೆ ಸರ್ ರಂಗಭೂಮಿಲಿ ಕೂಡ ನೀವು ಪ್ರವೀಣರು. ಸೊ ಯಾರಾದ್ರೂ ನಿಮ್ಮನ್ನು ಅಷ್ಟು ಮೊದಲಿಗೆ ಹೆಂಗ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ರೀತಿ ಸ್ಟೆಪ್ನಿ ತರ ಇಟ್ಟಿದ್ರಿ, ಯಾವ ಪಾತ್ರ ಯಾರು ಬಂದಿಲ್ಲ ಅದನ್ನ ನೀವು ಮಾಡ್ಬೇಕು ಅನ್ನೋದ್ರ ಜೊತೆಗೆ ಹಾಡು ಕೂಡ ಹೇಳ್ತಾ ಇದ್ರಂತೆ. ಹಾಡು ಹೇಳಿ ಸರ್, ಯಾವ್ದು ನಿಮ್ಮ ಫೇವ್ರೇಟ್ ಯಾವ್ದಾದ್ರು ಒಂದು ರಂಗಭೂಮಿದು? ಇಲ್ಲ ಸರ್, ರಂಗಭೂಮಿಯಲ್ಲಿ ಏನಾಗುತ್ತೆ ಅಂತ ಗೊತ್ತಾ ಸರ್, ಈಗ ನಾವು ಹಾಸ್ಯ ಪಾತ್ರ ಮಾಡ್ತೀವಿ ಅಂದ್ಕೊಳ್ಳಿ, ಅಷ್ಟಿಗೆ ಸೀಮಿತ ಆಗೋಂಗಿಲ್ಲ. ಮಾಲಕರದ್ದು ಏನು ಒಂದು ಜವಾಬ್ದಾರಿ ಅಂದರೆ, ಅಪ್ಪ ನೀ ಕಾಮಿಡಿ ಮಾಡ್ತಿಲ್ಲ, ವಿಲನ್ ಪಾತ್ರನೂ ನೋಡ್ಕೋಬೇಕು, ಹೀರೋ ಪಾತ್ರನೂ ನೋಡಬೇಕು, ವಯಸ್ಸಾದ ಪಾತ್ರನೂ ನೋಡ್ಕೋಬೇಕು. ಯಾಕಂದರೆ ಅವಾಗೆಲ್ಲ ಈ ಮೊಬೈಲ್ ಇದ್ದಿಲ್ಲ. ಯಾರಿಗೊಂದು ಜ್ವರ ಬಂತು ಅಂದರೆ ಕೂಡಲೇ ಕರ್ಸೋಕ್ಕಾಗದು. ಈಗ ಬೆಳಿಗ್ಗೆ ಜ್ವರ ಬಂತು ಅಂದರೆ ಸಾಯಂಕಾಲ ಪಾತ್ರ ಮಾಡೋನಿಲ್ಲ. ನಾನು ಮಾತ್ರ ನನ್ನ ಅದೃಷ್ಟಕ್ಕೆ ಪಾತ್ರಗಳು ಸಿಕ್ಕಿದ ಹಾಗೆ ನಾನು ಸಣ್ಣ ಸಣ್ಣ ಪಾತ್ರ ಮಾಡ್ತಿದ್ದೆ. ನಾನು ಬಣ್ಣ ಹಚ್ಚಿದವ್ರು ಹರಪನಹಳ್ಳಿ ತಾಲೂಕು ಅಡವಿಹಳ್ಳಿ ಅಂತ ಬರುತ್ತೆ ಒಂದಲ್ಲಿ. ಗೊತ್ತು. ಅಡವಿಹಳ್ಳಿದ್ರು ಗುರುಗಳು ನಂಜುಂಡೇಶ್ವರ ಸ್ವಾಮಿ ಅಂತೇಳಿ. ಬೀದರ್ ಜಿಲ್ಲೆಯಲ್ಲಿ ಅದು ಕಟಕ್ ಚಿಂಚೋಳಿಯಲ್ಲಿ ನಾವು ಬಣ್ಣ ಹಚ್ಚಿದ್ದು ಹೋಗಿ ಎಲ್ಲ ನಾನು ಭೇಟಿ ಮಾಡಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾಯಿದ್ದೆ. ಅವರಿಗೆ ಜ್ವರ ಬಂದುಬಿಡ್ತು. ಜ್ವರ ಬಂದುಬಿಟ್ಟ ತಕ್ಷಣ ಮಧ್ಯಾಹ್ನ ಕಮ್ಮಿ, ಬೆಳಗ್ಗೆ ರಾತ್ರಿ ಬಂತು, ಮಧ್ಯಾಹ್ನ ಕಮ್ಮಿ, ಸಾಯಂಕಾಲ ನಾವು ನಾಟಕ ಶುರು ಮಾಡಿ 10-10ವರೆಗೆ. ಜ್ವರ ಕಮ್ಮಿ ಇಲ್ಲ. 6 ಗಂಟೆಗೆ ಅಂದ್ರೆ ವೈಜನಾಥ್ ನಾನು ಪಾತ್ರ ನೀನೇ ಮಾಡಬೇಕಾಗುತ್ತಪ್ಪ. ಗುರುಗಳೇ ಅದು ಹೆಂಗಾಗುತ್ತೆ, ಸಣ್ಣ ಸಣ್ಣ ಪಾತ್ರಗಳು. ಇಲ್ಲಪ್ಪ ಈಗಿಲ್ಲ, ನೀವು ಎಣ್ಣಿಟ್ಟಿ ಅಂದರೆ ನಮ್ಮ ಕಲೆಯವ್ರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬೀಳುತ್ತೆ, ತಪ್ಪು ಮಾಡಿದ್ರೂ ಪರವಾಗಿಲ್ಲಪ್ಪ, ನೀವು ಪಾತ್ರ ಮಾಡಲೇಬೇಕು ಅಂತ. ಹಾಗಾಗಿ ಸರ್ ನಾನು ಆ ಥರ ಆದಾಗ ನಮ್ಗೆ ದೊಡ್ಡ ದೊಡ್ಡ ಪಾತ್ರಗಳು ಸಿಕ್ಕು. ಸ್ವಲ್ಪ ತಪ್ಪು ಆಗಿರುತ್ತೆ ಅವಾಗ ತಪ್ಪು, ಬಟ್ ಹಾಗಾಗಿ ನನಗೇನದು ಅಂದರೆ ಪ್ರತಿಯೊಂದು ಪಾತ್ರ ಹಿಂಗೆ ಸಂದರ್ಭಗಳು, ಯಾರಿಗೆ ಜ್ವರ ಬಂತು, ಯಾರಿಗೆ ಊರಿಗೆ ಹೋದವರು ಬರಲಿಲ್ಲ, ಯಾರ್ದೋ ತಾಯಿ ತೀರ್ಕೊಂಡ್ರು ಅಥವಾ ಕಲಸ ಏನು, ಹೀಗಾಗಿ ನಮ್ಗೆ ಏನಾಯಿತು ಅಂದರೆ ಸಣ್ಣ ಸಣ್ಣ ಪಾತ್ರಗಳು ಈಗ ಆ ಥರ ಪಾತ್ರಗಳು ನಮ್ಗೆ ಸಿಕ್ಕಿದೆ ಸರ್ ನಾಟಕ. ಇದ್ರ